ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಡೂ ಆರ್ ಡೈ ಮ್ಯಾಚು ಮಗ, ಇದು ಆಡಲೇಬೇಕು. ಜಸ್ಸಿ ಬಾಯ್ ಕೂತ್ಕೊಳ್ಳೋಂಥ ಮಾತೇ ಇಲ್ಲ. ಯಾಕಂದರೆ ಇದು ಡೂ ಆರ್ ಡೈ. ಇದಾದ್ಮೇಲೆ ಬೇಕಾದ್ರೆ ಸೋತ್ರು ಅಂತಂದ್ರೆ ಲಾಸ್ಟ್ ಮ್ಯಾಚ್ಗೆ ಆಡ್ತಾರೋ ಬಿಡ್ತಾರೋ ಅವೆಲ್ಲ ಲೆಕ್ಕಕ್ಕಿಲ್ಲ. ಈ ಮ್ಯಾಚ್ ಅಂತೂ ಜಸ್ಸಿ ಬಾಯ್ ಆಡಲೇಬೇಕು. ಆ ಥರ ಒಂದು ಅವಸ್ಥೆಗೆ ಬಂದು ಕೂತ್ಕೊಂಡಿರೋ 2-1 ಆಗಿರೋದ್ರಿಂದ 2-2 ಮಾಡಬೇಕು ಅಂತ, ಲಾಸ್ಟ್ ಮ್ಯಾಚ್ ಒಳ್ಳೆ ಮಜಾ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಗ್ತಾ ಇರೋದು ಮ್ಯಾಚಲ್ಲಿ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫೋರ್ಡ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು ಎಡ್ಜ್ಬಾಸ್ಟನ್ಗೆ ಸಿಮಿಲರು. ಯಾಕೆಂದರೆ ಅಲ್ಲೂ ಗೆದ್ದಿಲ್ಲ ನಾವು, ಇಲ್ಲೂ ಗೆದ್ದಿಲ್ಲ ಮ್ಯಾಚ್ನ. ಒಂದು ಮ್ಯಾಚ್ನೂ ಕೂಡ ಗೆದ್ದಿಲ್ಲ. ಸ್ಟ್ಯಾಟ್ಸ್ ನೋಡ್ತು ಅಂದರೆ 9 ಮ್ಯಾಚ್ ಇದುವರೆಗೂ ಇಲ್ಲಿ ಹೆಡ್ ಟು ಹೆಡ್ ಆಗಿದೆ. ಅದರಲ್ಲಿ 5 ಮ್ಯಾಚ್ನ ಡ್ರಾ ಮಾಡ್ಕೊಂಡಿದ್ದೀವಿ ನಾವು ಇಂಗ್ಲೆಂಡ್ ಅವ್ರ ಮೇಲೆ. 4 ಮ್ಯಾಚ್ನ ಸೋತಿದ್ದೀವಿ ನಾವು. 1 ಮ್ಯಾಚ್ನೂ ಕೂಡ ಇದುವರೆಗೂ ನಾವು ಓಲ್ಡ್ ಟ್ರಾಫೋರ್ಡ್ ಸ್ಟೇಡಿಯಂ ಮ್ಯಾಂಚೆಸ್ಟ್ರಲ್ಲಿ ನಾವು ಗೆದ್ದಿಲ್ಲ. ಸೊ ಈ ಮ್ಯಾಚಲ್ಲೂ ಗೆಲ್ತು ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮು ವಿಜಯ ಪತಾಕೆನ ಎಡ್ಜ್ಬಾಸ್ಟನ್ನಲ್ಲಿ ಎತ್ತದಂಗೆನೇ ಇಲ್ಲೂ ಕೂಡ ಎತ್ತದಂಗೆ ಆಗುತ್ತೆ. ಯಾಕೋ ಇಂಡಿಯಾದು ಸೀನ್ ನೋಡ್ತು ಅಂತಂದರೆ ಒಂದ್ಸಲಿನೂ ಗೆಲ್ಲದೇ ಇರೋ ಸ್ಟೇಡಿಯಮಲ್ಲಿ ಗೆಲ್ಲಬೇಕು ಅನ್ನೋ ಥರ ಕಾಣಿಸ್ತೈತೆ ಈ ಒಂದು ಸೀರೀಸ್ನ ನೋಡ್ತು ಅಂದರೆ. ಯಾಕಂದರೆ ಲಾರ್ಡ್ಸಲ್ಲೂ ಕೂಡ ಆಗಲಿಲ್ಲ, ಜೊತೆಗೆ ಹೆಡಿಂಗ್ಲಲ್ಲೂ ಕೂಡ ಆಗಲಿಲ್ಲ. ಇಲ್ಲಿ ಆಗುತ್ತಾ ಅನ್ನೋದು ಒಂದು ಕ್ವಶನ್. ಆಗಲೇಬೇಕು ಗುರು, ಆಗುತ್ತಾ ಅನ್ನೋದಲ್ಲ, ಇಲ್ಲಿ ಗೆಲ್ಲೇಬೇಕು. ಇಲ್ಲಾಂದರೆ ಸೀರೀಸ್ ಕೈವಶ ಆಗೋಗ್ಬಿಡುತ್ತೆ ಅವರಿಗೆ. ಆಮೇಲೆ 5ನೇ ಟೆಸ್ಟ್ ಮ್ಯಾಚ್ ಏನು ಅಲ್ಲಿ ಮಜಾನೂ ಇರೋಲ್ಲ, ಬದನೇಕಾಯಿ ಇರೋದಿಲ್ಲ. ಸೀರೀಸ್ ಕೈವಶ ಆದಮೇಲೆ ಸುಮ್ಮನೆ ಆಟೋಕೊಂಡು ಲೆಕ್ಕಕ್ಕಿಲ್ಲ. ಬಟ್ ಏನ್ಯಾವ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತೂ ಖಂಡಿತ ಕೌಂಟ್ ಆಗೇ ಆಗುತ್ತೆ. ಬಟ್ ಸೀರೀಸ್ ಕೈವಶ ಆಯಿತು ಅಂತಂದರೆ ಮೆಜಾರಿಟಿ ಪಾಯಿಂಟ್ಸ್ಗಳೆಲ್ಲ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ನಾವು ಬ್ಯಾಕ್ ಫುಟಲ್ಲಿ ಸ್ಟ್ರೈಟ್ ಅವೇ ಉಳ್ಕೊಂಡ್ಬಿಡ್ತೀವಿ WTC ಅಂತ ಬಂದಾಗ. ಇನ್ನು ಚೇಂಜಸ್ ವಿಚಾರಕ್ಕೆ ಬಂತು ಅಂದರೆ ಟೀಮಲ್ಲಿ ಚೇಂಜಸ್ ಆಗಿದೆ ಮಗ. ಜಸ್ಟಿನ್ ಇವಾಗ ಅಪ್ಡೇಟ್ ಬರ್ತಾ ಇದೆ, ನಿತೀಶ್ ಕುಮಾರ್ ರೆಡ್ಡಿ ರೂಲ್ಡ್ ಔಟ್ ಆಫ್ ದ ಸೀರೀಸ್ ಆಗಿದ್ದಾರೆ ಅಂತ. 2 ಮ್ಯಾಚ್ಗಳು ಕೂಡ ಅವ್ರು ಇರೋದಿಲ್ಲ. ಆ್ಯಂಡ್ ಹರ್ಷ್ದೀಪ್ ಸಿಂಗ್ ರಿಲೇಟೆಡ್ ಅಪ್ಡೇಟು. ಅವರು ಕೂಡ 4ನೇ ಟೆಸ್ಟ್ ಮ್ಯಾಚಿಂದ ರೂಲ್ಡ್ ಔಟ್ ಆಗಿದ್ದಾರಂತೆ. 5ನೇ ಟೆಸ್ಟ್ ಮ್ಯಾಚಿಗೆ ಅವರು ಅವೈಲೇಬಲ್ ಇದ್ದಾರೆ. 4ನೇ ಟೆಸ್ಟ್ ಮ್ಯಾಚಿಂದ ಮಾತ್ರ. ನಿತೀಶ್ ಕುಮಾರ್ ರೆಡ್ಡಿ 2 ಮ್ಯಾಚಿಂದೂ ಕೂಡ ರೂಲ್ಡ್ ಔಟು. ನಿತೀಶ್ ಕುಮಾರ್ ರೆಡ್ಡಿ ಅವರ ಜಾಗದಲ್ಲಿ ಅಂಶುಲ್ ಕಂಬೋಜ್ ಅವ್ರನ್ನ CSK ಪ್ಲೇಯರು ಇವ್ರನ್ನ ರಿಪ್ಲೇಸ್ಮೆಂಟಾಗಿ ಅನೌನ್ಸ್ ಮಾಡಿದ್ದಾರೆ. ಲೈಕ್ ಟು ಲೈಕ್ ಅಲ್ಲ ಅಂದ್ರೂ ಕೂಡ ಒಂಥರ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಅನ್ಕೊಳ್ಳಿ. ಬ್ಯಾಟಿಂಗ್ ಕೇಪಬಿಲಿಟಿ ಇದೆ, ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ. ಬಟ್ ಸ್ಟ್ರೈಟ್ ಅವೇ ಅವ್ರ ಲೆವೆಲಲ್ಲಿ ಇಳಿಸ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಡೌಟ್ ಇದೆ. ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ 2 ಮ್ಯಾಚು ಆಡಿರುವಂಥ ಲೆವೆಲಲ್ಲಿ ಆಡಿರುವಂಥ ಪ್ಲೇಯರು. ಸೊ ಇನ್ನು ಚೇಂಜ್ ಅಂತೂ ಖಂಡಿತ ಆಗಿದೆ. ನಿತೀಶ್ ಕುಮಾರ್ ರೆಡ್ಡಿ ಆಡಲ್ಲ ಅಂತ ಬಂದಾಗ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಸೊ ಬೇರೆ ಯಾರಾದರೂ ಒಬ್ಬರು ಇಲ್ಲಿ ಆಡಲೇಬೇಕು. ಯಾರು ಅವೈಲೇಬಲ್ ಇದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರ ಜಾಗದಲ್ಲಿ ಆಡೋದಕ್ಕೆ ಅಂತ ಅಂದರೆ ಶಾರ್ದುಲ್ ಠಾಕೂರ್ ಅವೈಲೇಬಲ್ ಇದ್ದಾರೆ. ಬೇಕು ಅಂತಂದರೆ ಕಂಬೋಜು ಕೂಡ ಅವೈಲೇಬಲ್ ಇದ್ದಾರೆ, ಪ್ರಸಿದ್ಧ ಕೃಷ್ಣ ಅವೈಲೇಬಲ್ ಇದ್ದಾರೆ, ಜೊತೆ ಕುಲ್ದೀಪ್ ಯಾದವ್ ಅವೈಲೇಬಲ್ ಇದ್ದಾರೆ. ಸೊ ಈ 4 ಜನದಲ್ಲಿ ಯಾರನ್ನ ಬೇಕಾದರೂ ಆಡಿಸ್ಬೋದು. ನೋಡೋಣ ಯಾರನ್ನ ಆಡಿಸ್ತಂತ. ಲೈಕ್ ಟು ಲೈಕ್ ಒಂದು ರೇಂಜಿಗೆ ತೊಗೊಂತು ಅಂದರೆ ಶಾರ್ದುಲ್ ಠಾಕೂರು ಆಡುವಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಪ್ರಸಿದ್ಧ ಕೃಷ್ಣನೂ ಕೂಡ ಆಡಿಸ್ಬೋದು. ನೋಡೋಣ ಅದು ಯಾರನ್ನ ಆಡಿಸ್ತಾರೆ ಅಂತ. ಆ್ಯಂಡ್ ಇನ್ನೂ ಒಂದು ಚೇಂಜು ಸಿಕ್ಕಾಪಟ್ಟೆ ಕೇಳ್ತಾ ಇರೋದು ಯಾವುದು ಅಂತಂದರೆ ಅದು ಕರುಣ್ ನಾಯರ್ನ ತೆಗೆದೀಚೆಗಡೆ ಕೂರಿಸೋಗುರೋ, ಅಲ್ಲಿ ಕರ್ಕೊಂಬಾಗುರೋ, ಅಲ್ಲಿ ಸಾಯಿ ಸುದರ್ಶನ್ ಆಡಲಿ. ಕನ್ಸಿಸ್ಟೆಂಟಾಗಿ ಆಡೋರು ಇರೋದಲ್ಲ. ಏನು 1 ಮ್ಯಾಚ್ಗೆ ಅವಕಾಶ ಕೊಟ್ಬಿಟ್ರೆ ಸಾಕಾ ಸಾಯಿ ಸುದರ್ಶನಿಗೆ ಪಾಪ ಅಂತ ಕೇಳೋರು ಇದ್ದಾರೆ. ಕರುಣ್ ನಾಯರ್ ಕಳಿಸ್ರಿಗೋರು 3 ಮ್ಯಾಚ್ ಆಡೋದು ಏನು ಆಡೋರು ಕರುಣ್ ನಾಯರು ಅಂತ. ಬಟ್ ಕರುಣ್ ನಾಯರ್ನೇನಾದ್ರು ಆಡಿಸಿಲ್ಲ ಅಂತಂದರೆ ಒಂಥರ ಈ ಸೀರೀಸ್ ಒಂಥರ ಅವ್ರಿಗೆ ಲಾಸ್ಟ್ ಹತ್ರನೇ ಕಾಣಿಸ್ತೈತೆ. ಮತ್ತೆ ಅವ್ರು ಕಮ್ ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮತ್ತೆ ಡೊಮ್ಯಾಸ್ಟಿಕ್ ಹೋಗಬೇಕು, ಬೇಜಾನ್ ರನ್ಸ್ಗಳನ್ನ ಹೊಡಿಬೇಕು, ಅನ್ಬಿಲಿಯಬಲ್ ರನ್ಸ್ಗಳನ್ನ ಹೊಡಿಬೇಕು, ಮತ್ತೆ ಬರಬೇಕು. ಆ ಥರ ನೆಕ್ಸ್ಟ್ ಸೀರೀಸ್ಗಂತೂ ಸೆಲೆಕ್ಟ್ ಆಗೋದೇ ಇಲ್ಲ. ಈ ಮ್ಯಾಚ್ ಒಂಥರ ಏನಾದ್ರು ಅವಕಾಶ ಸಿಕ್ತು ಅಂದರೆ ಕರುಣ್ ನಾಯರ್ಗೆ ಪ್ರೂವ್ ಮಾಡ್ಕೊಳ್ಳೇಬೇಕು. ಸೆಂಚುರಿ ಬರಲೇಬೇಕು ಅವರ ಬ್ಯಾಟಿಂದ, ಬೇರೆ ವಿಧಿ ಇಲ್ಲ ಕರುಣ್ ನಾಯರ್ಗೆ. ನನ್ನ ಪ್ರಕಾರ ಅವಕಾಶ ಕೊಡಬೇಕು ಅನ್ನೋ ಥರನೇ ಕಾಣಿಸ್ತಾ ಇದೆ. 3 ಮ್ಯಾಚ್ ಕೊಟ್ಟಿದ್ರೆ ಇಲ್ಲ ಗುರು ಈ ಸೀರೀಸ್ ನಿನಗೆ ಒಂಥರ ಫೈನಲ್ ಟಚ್ ಕೊಟ್ಬಿಡ್ತೀವಿ. ಇನ್ನು 2 ಮ್ಯಾಚ್ ಇದೆ, 2 ಮ್ಯಾಚ್ನೂ ಕೂಡ ಆಡಿಸ್ಬಿಡ್ತೀವಿ ನಿನಗೆ, ಏನಾನ ಒಂದು ಪ್ರೂವ್ ಮಾಡ್ಕೋ ಅಂತ ಅವಕಾಶ ಕೊಡಬೇಕು. ಸಾಯಿ ಸುದರ್ಶನಿಗೆ ನೆಕ್ಸ್ಟ್ ಸೀರೀಸಲ್ಲಿ ಆಡಿಸಿದ್ರೆ ಪರವಾಗಿಲ್ಲ. ಬಟ್ ಕರುಣ್ ನಾಯರ್ನು ಇಲ್ಲಿ ಬಿದ್ದೋಗ್ಬಿಟ್ರು ಅಂದ್ರೆ ಮತ್ತೆ ಎದುರೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ಒಂದು ಕನ್ಸರ್ನಿಂದ ಅಂತ ಅಲ್ಲ, ಅವರಲ್ಲಿ ಟ್ಯಾಲೆಂಟ್ ಇದೆ ಗುರು, ಸ್ಕಿಲ್ ಇದೆ ಗುರು. ಅವು ಡಿಸ್ಮಿಸ್ ಆಗಿರೋವಂಥ ರೀತಿಗಳನ್ನ ನೋಡ್ತು ಅಂತಂದರೆ ಈ ಅಜೀಬಾಗೆಲ್ಲ ಔಟ್ ಆಗಿದ್ದಾರೆ. ಸೊ ಕರುಣ್ ನಾಯರ್ಗೆ ಅವಕಾಶ ಸಿಕ್ತು ಅಂದರೆ ಮತ್ತೆ ಎದ್ದು ನಿಂತ್ಕೊಂಡು ತೋರಿಸ್ಬೇಕಾಗಿದೆ. ಡೊಮ್ಯಾಸ್ಟಿಕಲ್ಲಿ ಮಾತ್ರ ಅಲ್ಲ ಗುರು ರನ್ಸ್ ಹೊಡೆಯೋದು, ನಾನು ಇಲ್ಲೂ ಕೂಡ ಹೊಡಿತೀನಿ ಅಂತ ಒಂಥರ ಕಡೆಯದಾಗಿ ಈ 4ನೇ ಟೆಸ್ಟ್ ಮ್ಯಾಚ್ ಅವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಅವರ ಜಾಗದಲ್ಲಿ ಬೇರೆ ಯಾರು ಬರ್ತಾರೆ ಅಂತ. ಬೇರೆ ಏನು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆ್ಯಂಡ್ ಇಂಗ್ಲೆಂಡ್ ಅವರು ವಿನಿಂಗ್ ಕಾಂಬಿನೇಷನ್ ಜೊತೆಗೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಗ. ಹೆಡಿಂಗ್ಲಿಲಿ ಎಡ್ಜ್ಬಾಸ್ಟನ್ನಲ್ಲಿ ನೋಡುವಂಥ ವಿಕೆಟನ್ನು ಸಿಮಿಲರ್ ವಿಕೆಟನ್ನು ಸಿಗಬಹುದು. ಇಲ್ಲೂ ಕೂಡ ಒಂಥರ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿರೋವಂಥ ವಿಕೆಟನ್ನು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತು ಅಂತಂದರೆ ರಿಪೋರ್ಟ್ ನೋಡ್ತು ಅಂದರೆ ಹಂಗೇನೇ ಇದೆ. ಸೊ ಅದೇ ಥರ ಇರ್ಬೋದು ಸರ್ಫೇಸ್ ಅಂತ. 86 ಮ್ಯಾಚು ಇದುವರೆಗೂ ಆಗಿದೆ ಓಲ್ಡ್ ಟ್ರಾಫೋರ್ಡ್ ಸ್ಟೇಡಿಯಮಲ್ಲಿ. 32 ಮ್ಯಾಚ್ನಾಗ ಇದ್ದಿರೋದು. ಬ್ಯಾಟಿಂಗ್ ಫಸ್ಟ್ ಆಡಿದ್ರು
17 ಮ್ಯಾಚ್ನಾಗಿದ್ದರೆ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಅಂದರೆ ಬೌಲಿಂಗ್ ಫಸ್ಟ್ ಮಾಡಿದವರು. ಆದ್ದರಿಂದ ಇಲ್ಲಿ ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಗೆದ್ದಿದ್ದು ಕಾಣಿಸ್ತಾ ಇದೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಯೂಶಲಿ, ಬಟ್ ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಚಾನ್ಸ್ ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು 331 ಇದೆ, ಸೆಕೆಂಡ್ ಇನ್ನಿಂಗ್ ಸ್ಕೋರ್ 275 ಇದೆ, ಥರ್ಡ್ ಇನ್ನಿಂಗ್ ಸ್ಕೋರ್ 226 ಇದೆ ಆ್ಯಂಡ್ 169 ಆವ್ರೇಜ್ ಫೋರ್ತ್ ಇನ್ನಿಂಗ್ ಸ್ಕೋರ್ ಇದೆ. ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 656 ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಆ್ಯಂಡ್ ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 58 ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ. ಹೈಯೆಸ್ಟ್ ಸ್ಕೋರ್ ಚೇಸ್ ಬಂದ್ಬಿಟ್ಟು ಈ ಒಂದು ವೆನ್ಯೂಲಿ 294 ಲಾಸ್ಟ್ ಇನ್ನಿಂಗ್ಸಲ್ಲಿ. ಲೋಯೆಸ್ಟ್ ಸ್ಕೋರ್ ಡಿಫೆಂಡೆಡ್ ಬಂದ್ಬಿಟ್ಟು 120 ಲಾಸ್ಟ್ ಇನ್ನಿಂಗ್ಸಲ್ಲಿ, 120 ಕೂಡ ಇಲ್ಲಿ ಡಿಫೆಂಡ್ ಆಗಿದೆ. ವಿಜಯ ಪತಾಕೆನ ಎತ್ತಿ ಹಿಡ್ದು ಸೀರೀಸ್ನ ಸಮಬಲ ಸಾಧಿಸ್ತಾರೋ ಅಥವಾ ಇಲ್ಲ ಗುರು ನಮ್ದು ಇಷ್ಟೇ ಬಂಡವಾಳ ಅಂತ ಮುಖ ಮುರ್ಚ್ಕೊಂಡು ಸೀರೀಸ್ನ ಬಿಟ್ಕೊಂಡು ಕೊಡ್ತಾರೋ ಅಂತ ಕಾದು ನೋಡಬೇಕು. ಬೆನ್ ಸ್ಟೋಕ್ಸು ಲಾಸ್ಟ್ ಮ್ಯಾಚ್ನ ಗೇಮ್ ಚೇಂಜರು, ಎಲ್ಲ ಚೇಂಜ್ ಮಾಡಾಕ್ಬಿಟ್ರು. ಹಂಗೇನೆ ವಿಕೆಟ್ಸ್ಗಳನ್ನ ಎತ್ತೋದು, ರನ್ಸ್ ಹೊಡೆಯೋದು, ಒಂಥರ ನೋಡಿ ಇಲ್ಲಿ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟು. ಇವ್ರು ಸೆಕೆಂಡ್ ಮ್ಯಾಚ್ನ ಗೆಲ್ಲಿಸ್ತು ಅಂತಂದರೆ ಶುಭ್ಮನ್ ಗಿಲ್, ಈ ಕಡೆ ಥರ್ಡ್ ಮ್ಯಾಚ್ನ ಬೆನ್ ಸ್ಟೋಕ್ಸ್ ಗೆಲ್ಲಿಸಿದ್ರು. ಈ ಮ್ಯಾಚ್ ಯಾರು ಗೆಲ್ಲಿಸ್ತಾರೆ ಮುಂದೆ ನಿಂತ್ಕೊಂಡು ಕಾದು ನೋಡಬೇಕು. ಒಟ್ನಲ್ಲಿ KL ರಾಹುಲ್ ಒಳ್ಳೆ ಫಾರ್ಮಲ್ಲಂತೂ ಕಾಣಿಸ್ಕೊಂತ ಇದ್ದಾರೆ, ಕನ್ಸಿಸ್ಟೆಂಟಾಗಿ ರನ್ಸ್ಗಳನ್ನಂತೂ ಹೊಡಿತಾರೆ. ಸೊ ಈ ಮ್ಯಾಚಲ್ಲಿ ಎಲ್ಲರಿಂದನೂ ಕೂಡ ಎಕ್ಸ್ಪೆಕ್ಟೇಷನ್, ಜಾಯ್ಸ್ವಾಲಿಂದನೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಾನೆ. ಸೊ ಎಲ್ಲರಿಂದ ಕರುಣ್ ನಾಯರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಾನೆ. ನಮ್ಮ ಟಾಪ್ ಆರ್ಡ್ರ್ ಮೇಲೆ, ಅವ್ರ ಟಾಪ್ ಆರ್ಡ್ರ್ ಮೇಲೂ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ನಮ್ಮ ಟಾಪ್ ಆರ್ಡ್ರ್ ಮೇಲೆ ನಮಗೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಇದೆ ಬೇಜಾನ್ ರನ್ಸ್ಗಳನ್ನ ಹೊಡಿತಾರೆ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಆಸ್ ಎ ಬೌಲಿಂಗ್ ಯೂನಿಟ್ ನೋಡ್ತು ಅಂತಂದರೆ ಲಾಸ್ಟ್ ಮ್ಯಾಚ್ ಸಾಲದು ಎಫರ್ಟು, ಇನ್ನೂ ಬೇಕು ಎಫರ್ಟು ಅಂತ ಅನ್ನಿಸ್ತು ಬೌಲಿಂಗ್ ಯೂನಿಟ್ದು. ಏನೇ ವಿಕೆಟ್ ಎದ್ದು ಕೂಡ ಇನ್ನೂ ಬೇಕು ಎಫರ್ಟ್ ಅಂತ ಅನ್ನಿಸ್ತು. ಸೊ ನೋಡೋಣ ಈ ಮ್ಯಾಚ್ ಅದು ಏನು ಮಾಡ್ತಾರೆ ಅಂತ. ಬುಮ್ರಾ ಅಂತೂ ಆಡಲೇಬೇಕು, ರೆಸ್ಟ್ ಇಷ್ಟೆಲ್ಲ ಮಾತೇ ಇಲ್ಲ. ಈ ಮ್ಯಾಚ್ ಕೂತ್ಕೊಂಡ್ರು ಅಂತಂದರೆ ಒಂಥರ ಎಲ್ಲ ಬೈದಾಕ್ಬಿಡ್ತಾರೆ ಅಷ್ಟೇ ಬುಮ್ರಾ ಅವ್ರಿಗೆ. ಏನು ಗುರ್ರೋ ಇದು ನಿನ್ನ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಈ ಮ್ಯಾಚ್ ಗೆಲ್ತಾರೆ ಇಂಡಿಯಾ ಅಥವಾ ಅವ್ರಿಗೆ ಸೀರೀಸ್ ಕೊಡ್ತಾರೆ ಅಂತ? ನನಗೇನೋ ಈ ಮ್ಯಾಚ್ನ ಇಂಡಿಯಾ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಗೆದ್ಬಿಟ್ಟು ಸೀರೀಸ್ನ ಸಮಬಲ ಮಾಡಿಬಿಟ್ಟು ಫಿಫ್ತ್ ಮ್ಯಾಚ್ಗೆ ಒಂಥರ ಹೆವಿ ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ ಅಂತ ಅನ್ನಿಸ್ತಿದೆ. ನೋಡೋಣ ಏನಾಗುತ್ತೆ. ಮತ್ತೆ ಸಿಗೋಣ.